ಮಕ್ಕಳೇ, ಐ ಹೋಪ್ ನೀವೆಲ್ಲ ನೆನಪಿದೆ ನಿಮಗೆ. KCET ಅಪ್ಲಿಕೇಶನ್ನು ನಾಡಿನಿಂದ ಸ್ಟಾರ್ಟ್ ಆಗ್ತಿದೆ. ನಾಳೆಲ್ಲ ನಾಡಿದ್ದು. ಮುಂಚೆ ಡೇಟ್ ಅದು 17 ಅಂತ ಕನ್ಫರ್ಮ್ ಆಗಿತ್ತು ಮುಂಚೆ. ಬಟ್ ನಿಮ್ಗೆ ಏನೇ ಹೊಸ ಅಪ್ಡೇಟ್ ಬಂದು ಹೇಳ್ತೀನಿ. ಸೊ ನಾಡಿದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, KCET ಅಪ್ಲಿಕೇಶನ್. ಇದನ್ನ ಮಾತ್ರ ಯಾರು ಮಿಸ್ ಮಾಡಂಗಿಲ್ಲ. ಈಗ ಈ ಅಪ್ಲಿಕೇಶನ್ ಮಾಡಬೇಕಾದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಬರುತ್ತೆ. ಸರ್, ನಾನು ಅಪ್ಲಿಕೇಶನ್ ಹೆಂಗ್ ಫಿಲ್ ಮಾಡಬೇಕು, ಎಲ್ಲಿ ಫಿಲ್ ಮಾಡಬೇಕು, ಇಲ್ಲಿ ಏನಾದ್ರು ಚೇಂಜಸ್ ನಾನು ನೋಡ್ಕೋಬೇಕಾ, ನನ್ನ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ಬೋದಾ ನಂದು, ಇಲ್ಲ ಸರ್ ಯಾವ ಡಾಕ್ಯುಮೆಂಟ್ಸ್ ಬೇಕು ನನಗೆ, ಸರ್ ನಂದು ಕೋಟಾ ಇದೆ, ಈ ಕೋಟಾನ ಹೆಂಗ್ ಅಪ್ಲೈ ಮಾಡೋದು. ಸ್ಟೂಡೆಂಟ್ಸ್ ಎಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ. ಪ್ಲೀಸ್ ಎಂಡ್ರೂ ನೋಡೋದು ಮರಿಬೇಡಿ. ಚಾನಲ್ ಹೊಸಬ್ರಾಗಿ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಿಕಾಸ್ ಆನ್ ದಿಸ್ ಚಾನಲ್ ಯು ವಿಲ್ ಬಿ ಗೆಟಿಂಗ್ ಎವ್ರಿ ಸಿಂಗಲ್ ಇನ್ಫಾರ್ಮೇಶನ್ ಫಾರ್ KCET. ಆಮೇಲೆ ಕಾಮಿಡಿಗೆ ಬೇಕಾದ್ರೆ ಸ್ಟೂಡೆಂಟ್ಸ್ ಅದು ಕೂಡ ಹಾಕಿ. ಐ ವಿಲ್ ಸ್ಟಾರ್ಟ್ ಮೇಕಿಂಗ್ ಕಾಮಿಡಿ ವಿಡಿಯೋಸ್ ಆಲ್ಸೋ. ಈಗ ಕೇಳಿಸ್ಕೊಳ್ಳಿ. ಈಗ ಫಸ್ಟ್ ಆಫ್ ಆಲ್, ಈಗ ನಿಮಗೆ ಡೇಟ್ಸ್ ನಿಮ್ಗೆ ಹೇಳಿದೆ ಸ್ಟೂಡೆಂಟ್ಸ್. 17th ಮುಂಚೆ ಹೇಳಿದ್ದು January 17th ಇಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ನಿಮ್ದು ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದೆ. ಈಗ ದೀಸ್ ಆರ್ ಯೋರ್ ಫೈನಲ್ ಎಕ್ಸಾಮ್ ಡೇಸ್. ಏನು 23rd ನಿಮ್ದು ನಿಮ್ಗೆ 2 ಎಕ್ಸಾಮ್ ಇರುತ್ತೆ, ಕೆಮಿಸ್ಟ್ರಿ ಮತ್ತೆ ನಿಮ್ದು ಫಿಸಿಕ್ಸ್. 24th ನಿಮ್ಗೆ ಇರುತ್ತೆ ಮ್ಯಾಥ್ಸ್ ಮತ್ತೆ ಬಯಾಲಜಿ. ಸೊ ದೀಸ್ ಆರ್ ಯೋರ್ ಎಕ್ಸಾಮ್ ಡೇಟ್ಸ್. ಇದು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಆಗ್ಲಿ ಬಂದಿದೆ ಸ್ಟೂಡೆಂಟ್ಸ್ ಎಕ್ಸಾಮ್ ಡೇಟ್ಸ್ ಕೂಡ. ಓಕೆನಾ? ಈಗ ನಾವು ಸ್ಟೂಡೆಂಟ್ಸ್ ಎಲ್ಲಿ ಅಪ್ಲೈ ಮಾಡಬೇಕು? ಈಗ ದಿಸ್ ಇಸ್ ದ ಅಫಿಷಿಯಲ್ ವೆಬ್ಸೈಟ್, ದಟ್ ಇಸ್ KEA.KAR.nic.in. ಇದನ್ನ ಗೂಗಲ್ ಹಾಕಿ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಪೋರ್ಟಲ್ ಓಪನ್ ಆಗುತ್ತೆ. ಒಂದು ಪೋರ್ಟಲ್ ಓಪನ್ ಆಗುತ್ತೆ, ಮೇನ್ ಪೋರ್ಟಲ್. ಆ ಮೇನ್ ಪೋರ್ಟಲ್ ಅಲ್ಲಿ ನೀವು ಮೇಲೆ ಅಪ್ಲೈ ಫಾರ್ KCET ಒಂದು ಹೋಗ್ತಾ ಇರೋದು. ಈ ತರ ನಿಮಗೆ ಸ್ಟೂಡೆಂಟ್ಸ್ ನಿಮಗೆ ಲೈವ್ ಡೆಮೋ ಬೇಕಾ, ಯಾವ ತರ ಅಪ್ಲಿಕೇಶನ್ ಫಿಲ್ ಮಾಡೋದು ನಿಮ್ಗೆ ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್. ಐ ವಿಲ್ ಕ್ರಿಯೇಟ್ ಅ ಲೈವ್ ಡೆಮೋ ಆನ್ ಹೌ ಟು ಫಿಲ್ ದ KCET ಅಪ್ಲಿಕೇಶನ್. ಸೊ ನಾನು ಕೂಡ ಮಾಡ್ಬೋದು ಹಂಗೆ ಸ್ಟೂಡೆಂಟ್ಸ್, ನಾನು ಮಾಡೋಕ್ಕಾಗಲ್ಲ, ಏಜ್ ಲಿಮಿಟ್ ಆಗಿದೆ. ಓಕೆನಾ? ಸೊ ಇದನ್ನ ಮಾಡಿ ಸ್ಟೂಡೆಂಟ್ಸ್. ಓಕೆನಾ? ಈಗ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಸ್ಟೂಡೆಂಟ್ಸ್. ಏನು ಡಾಕ್ಯುಮೆಂಟ್ಸ್ ರಿಕ್ವೈರ್ ಬೇಕಾಗುತ್ತೆ ನಿಮ್ಗೆ ಈಗ 2026ಗೆ? ತುಂಬಾ ಇಂಪಾರ್ಟೆಂಟು. ನಿಮ್ಮ ಹತ್ರ ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ಪ್ಲೀಸ್ 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 ಕಲೆಕ್ಟ್ ಮಾಡೋ ಸ್ಟಾರ್ಟ್ ಮಾಡಿ ಈಗಲೇ. ಈಗ ಸ್ಟೂಡೆಂಟ್ಸ್ ಆಲ್ ಆಫ್ ದಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್. ಏನು SLC ಮಾರ್ಕ್ಸ್ ಕಾರ್ಡು, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್ ಯಾರಿಗೆ? ಡ್ರಾಪರ್ ಅವ್ರಿಗೆ ಮಾತ್ರ. ನೀವು ಅಕಸ್ಮಾತ್ ಸೆಕೆಂಡ್ PUC ನೀವಿದ್ರೆ ನಿಮಗೆ ಬೇಕಾಗಿಲ್ಲ ಮಾರ್ಕ್ಸ್ ಕಾರ್ಡ್ ಸಿದ್ದಕ್ಕೆ ಈಗ. ಓಕೆನಾ? ಆಲ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಟು ಎಂಟರ್ RD ನಂಬರ್. ಸ್ಟೂಡೆಂಟ್ಸ್ ಚೆಕ್ ಮಾಡಿ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಈಗ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಗೆ ಈಗ ರಿಸರ್ವೇಷನ್ ಯಾಕೆ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್? ಫಸ್ಟ್ ಆಫ್ ಆಲ್, ದರ್ ಇಸ್ ಸಮಥಿಂಗ್ ಕಾಲ್ಡ್ SNQ ಕೋಟಾ ಅಂತ. ಇವನ್ ಇಫ್ ಯು ಆರ್ ಜನರಲ್ ಮೆರಿಟ್, ನೀವು ಜನರಲ್ ಆಗಿದ್ರು ಕೂಡ SNQ ಕೋಟಾ ಅಪ್ಲೈ ಆಗ್ಬೋದು. ಯಾವಾಗ? ಇವಾಗ ಅಂದ್ರೆ ನಿಮ್ದು ಫ್ಯಾಮಿಲಿ ಇನ್ಕಮ್ ಇದೆಯಲ್ಲ, ಇಫ್ ಇಟ್ ಇಸ್ ಲೆಸ್ ದೆನ್ 8 lakhs, ಅವಾಗ ಅದಕ್ಕೆ ನೀವು ಇನ್ಕಮ್ ಸರ್ಟಿಫಿಕೇಟ್ ತೋರಿಸಬೇಕು. ನೋಡಿ, ನಮ್ಗೆ 8 ಲಕ್ಷಕ್ಕಿಂತ ಕಮ್ಮಿ ಇದೆ, ವಿ ಹ್ಯಾವ್ ಟು ಅಪ್ಲೈ ಫಾರ್ SNQ ಕೋಟಾ. SNQ ಕೋಟಾ ಆದ್ರೆ ನಿಮ್ದು ಕಾಲೇಜ್ ಫೀಸು ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಸೊ ಪ್ಲೀಸ್ SNQ ಕೂಡ ಅಪ್ಲೈ ಮಾಡಿ, ಎಲ್ಲರೂ ಕೂಡ ಟ್ರೈ ಮಾಡಿ. ಅದು ಬಿಟ್ಟರೆ ನಿಮ್ಗೆ ಹತ್ರ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಂ ಕೋಟಾ ಇರುತ್ತೆ ನಿಮ್ಮ ಹತ್ರ. ಏನು ಕನ್ನಡ ಮೀಡಿಯಂ ಅಂದ್ರೆ, ನೀವು 1st ಇಂದ 10th ವರೆಗೂ ಕನ್ನಡ ಮೀಡಿಯಂ ಓದಿದ್ರೆ, 10 years ಕನ್ನಡ ಮೀಡಿಯಂ ಓದಿದ್ರೆ ನೀವು ಕನ್ನಡ ಮೀಡಿಯಂ ಅಪ್ಲೈ ಮಾಡ್ಬೋದು, ಕೋಟಾ ಅಪ್ಲೈ ಮಾಡ್ಬೋದು. ಅದೇ ತರ ಸಮಥಿಂಗ್ ರೂರಲ್ ಕೋಟಾ ಅಂತ. ನೀವು ಹಳ್ಳಿ ಕಡೆ ಓದ್ತಾ ಇದ್ರೆ, ಹಳ್ಳಿಯಲ್ಲಿ ಇದ್ದರೆ ಸ್ಟೂಡೆಂಟ್ಸ್ ನೀವು ಅದಕ್ಕೂ ಕೂಡ ಕೋಟಾ ಅಪ್ಲೈ ಮಾಡ್ಬೋದು. ಸೊ ಪ್ಲೀಸ್ ಮಾಡಿ ಅದನ್ನ. ಆಲ್ ಸ್ಟೂಡೆಂಟ್ಸ್ ಆರ್ ವಾಚಿಂಗ್ ಫ್ರಮ್ ಸ್ಮಾಲ್ ವಿಲೇಜಸ್. ಅದು ಹಳ್ಳಿ ಇಲ್ಲದೆ ನಿಮ್ದು ಅಲ್ಲಿ ಏನಾದ್ರು ಫೆಸಿಲಿಟೀಸ್ ಚೆನ್ನಾಗಿಲ್ಲ, ಅಪ್ಲೈ ಮಾಡಿ ಕೋಟಾಗೆ, ಯೂಸ್ ಮಾಡಿ ಅಡ್ವಾಂಟೇಜ್ನ. ಸರಿನಾ? ನಾವು ಸ್ಟೂಡೆಂಟ್ಸ್ ಅದು ಬಿಟ್ಟರೆ ನಿಮ್ಗೆ ಏನು ಬೇಕಾಗುತ್ತೆ? ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ, ಕ್ಯಾಂಡಿಡೇಟ್ ಲೇಟೆಸ್ಟ್ ಸ್ಟೂಡೆಂಟ್ಸ್. ಇಲ್ಲಿ ಫೋಟೋಗ್ರಾಫ್ ಚೇಂಜಸ್ ಆಗಿದೆ ತುಂಬಾ. ಏನಪ್ಪ ಚೇಂಜಸ್ ಆಗಿದೆ ಇಲ್ಲಿ ಮುಂಚೆ ಬ್ಲೂ ಬ್ಯಾಕ್ ಗ್ರೌಂಡ್, ಬ್ಲಾಕ್ ಬ್ಯಾಕ್ ಗ್ರೌಂಡ್ ಎಲ್ಲ ನಡೀತಾ ಇತ್ತು, ರೆಡ್ ನಡೀತಾ ಇತ್ತು. ಈಗ ಇದೇ ಮೇನ್ ಚೇಂಜು. ಏನೀಗ? ಈಗ ನೀವು ಫೋಟೋ ತಗೋಬೇಕಾದ್ರೆ ಲೇಟೆಸ್ಟ್ ಫೋಟೋ ಆಗಿರ್ಬೇಕು. ತುಂಬಾ ಇಂಪಾರ್ಟೆಂಟ್, ಲೇಟೆಸ್ಟ್ ಫೋಟೋ. ಅಪ್ಲಿಕೇಶನ್ ಆಗೋಕ್ಕಿಂತ 2 days ಮುಂಚೆ ಹೊಸ ಫೋಟೋ ಹಾಕ್ಸ್ಕೊಂಬನ್ನಿ. ಸ್ಟೂಡೆಂಟ್ಸ್ ಕೇಳಿಸ್ಕೊಳ್ಳಿ, ಮಾತು ಕೇಳಿಸ್ಕೊಳ್ಳಿ. ಯಾಕೆ ಗೊತ್ತಾ? ನೀವು ಫೋಟೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಫೋಟೋನ ಅವರು ಫೇಶಿಯಲ್ ರಿಕಗ್ನಿಷನ್ಗೋಸ್ಕರ ಯೂಸ್ ಮಾಡ್ತಾರೆ ಇನ್ನು ಮುಂದೆ. ನಿಮ್ದು ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಬೇಕಾಗಲಿ, ನಿಮ್ದು ಎಕ್ಸಾಮ್ ಟೈಮಲ್ಲಿ ಆಗಲಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೋಟೋ. ಸೊ ಹೊಸ ಫೋಟೋ ತೆಗೆಸ್ಕೊಳ್ಳಿ. ಈ ಫೋಟೋ ತೆಗಿಸ್ಬೇಕಾದ್ರೆ ಪ್ಲೀಸ್ ಕೂದನೆಲ್ಲ ಸರಿ ಮಾಡ್ಕೊಂಡು, ಕಿವಿ ಕಾಣಿಸೋ ಥರ, ಹುಡುಗಿರಿಗೆಲ್ಲರೂ ಕಿವಿ ಕಾಣಿಸೋ ಥರ ಫೋಟೋ ತಗೊಳ್ಳಿ. ಇಲ್ಲಿ ಎಲ್ಲಕ್ಕಿಂತ ಮೀನಿಂಗ್ ಗೊತ್ತಾ? ಬ್ಯಾಕ್ಗ್ರೌಂಡ್ ಇಲ್ಲಿ ವೈಟ್ ಇರಬೇಕು ಬ್ಯಾಕ್ಗ್ರೌಂಡು. ಸೊ ಇದನ್ನ ಮಾತ್ರ ಮಿಸ್ ಮಾಡಲೇಬೇಡಿ ಸ್ಟೂಡೆಂಟ್ಸ್. ವೈಟ್ ಬ್ಯಾಕ್ಗ್ರೌಂಡು, ಕಿವಿ ಕಾಣಿಸ್ತಾ ಇರಬೇಕು, ಚೆನ್ನಾಗಿ ಕಾಣಿಸ್ತಾ ಇರಬೇಕು. ಪ್ರಾಪರ್ ಆಗಿ ಲೇಟೆಸ್ಟ್ ಫೋಟೋ ಅಪ್ಲೋಡ್ ಮಾಡಿ. ಇದಕ್ಕೆ ಸ್ಟೂಡೆಂಟ್ ಸೈಜ್ ಇದೆ. ಏನು? 50 KB, ಮ್ಯಾಕ್ಸಿಮಮ್ 50 KB. ಇದು ಕೂಡ ತಮ್ ಇಂಪ್ರೆಷನ್ಗೂ ಕೂಡ. ಸೊ ಪ್ಲೀಸ್ ನೆನಪಿರಲಿ, ಇದೆಲ್ಲ ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಇರಬೇಕು ನಿಮ್ಮ ಹತ್ರ. ಈಗ ನಿಮಗೆ ಗೊತ್ತಿಲ್ಲ ಸರ್, ಇದು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಹೆಂಗ್ ಕಮ್ಮಿ ಮಾಡೋದು ಹೇಳ್ಕೊಡ್ಬೇಕಾ? ಸ್ಟೂಡೆಂಟ್ಸ್ ಕಮೆಂಟ್ ಹಾಕಿ. ಸರ್, ನನಗೆ ಈ ಸೈಜ್ ಮೇಂಟೈನ್ ಮಾಡೋಕೆ ಗೊತ್ತಿಲ್ಲ, ನಾನು ಸೈಬರ್ ಕೆಫೆ. ಸ್ಟೂಡೆಂಟ್ಸ್, ಸೈಬರ್ ಕೆಫೆ ಹೋಗೋ ಅವಶ್ಯಕತೆ ಇಲ್ಲ, ಮನೇಲೆ ಮಾಡ್ಬೋದು. ಒಂದು ಲ್ಯಾಪ್ಟಾಪ್ ಇದ್ದು, ಕಂಪ್ಯೂಟರ್ ಇದ್ರೆ ಅಲ್ಲ ಮನೇಲೆ ಮಾಡ್ತೀರಾ, ಈಸಿಯಾಗಿ ಮಾಡ್ತೀರಾ ಮನೇಲಿ ನೀವು. ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ ಫೋನಲ್ಲೂ ಕೂಡ ಮಾಡ್ಬೋದು ಇದನ್ನ. ಬಟ್ ಫೋನಲ್ಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಫೀಸ್ ಪೇಮೆಂಟ್ ಎಲ್ಲ ಆಗ್ಬೋದು. ಬಟ್ ಫೋನಲ್ಲೂ ಕೂಡ ಮಾಡ್ಬೋದು. ಬೇಕಂದ್ರೆ ಹೇಳಿ ಸ್ಟೂಡೆಂಟ್ಸ್, ನಾನು ನಿಮಗೆ ಲೈವ್ ಡೆಮೋ ತೋರಿಸ್ತೀನಿ ಯಾವ ಥರ ಈ ಸೈಜ್ನೆಲ್ಲ ಚೇಂಜ್ ಮಾಡೋದು ಅಂತ. ಓಕೆನಾ ಸ್ಟೂಡೆಂಟ್ಸ್? ಅದೇ ಮೇನ್ ಇಲ್ಲಿ. ಈಗ ಲೆಟ್ಸ್ ನೀವು KCET ಎಕ್ಸಾಮ್ ಬರೀತಾ ಇದ್ದೀರಾ. KCET ಎಕ್ಸಾಮ್ ಬರೀತಿದ್ರೆ ನಿಮಗೆ ಒಂಥರ ಆ ಫೀಲ್ ಬರ್ಬೇಕು ಎಕ್ಸಾಮ್ದು. ಯಾವ ಥರ ಕ್ವಶನ್ಸ್ ಇರುತ್ತೆ ಅಲ್ಲಿ ನಿಮ್ಗೆ ಗೊತ್ತು. KCET ಅಲ್ಲಿ ನೀವು ಬರೆಯೋದೇನಿಲ್ಲ. KCET ಬರೀ MCQs ಟಿಕ್ 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 ಮಾಡಬೇಕು. ಅಂದ್ರೆ ಏನು? ಫಿಲ್ ಮಾಡಬೇಕು OMR ಅಲ್ಲಿ ನೀವು ಅಲ್ಲಿ. ಸರಿನಾ? ಸೊ ಅದಕ್ಕೊಂದು ಅಭ್ಯಾಸ ಇರಬೇಕು. ಈಗ ನೀವು ಹೆಂಗ ಸೆಕೆಂಡ್ PUC ಓದ್ತಿರಲ್ಲ, ಆ ಥರ ಇಲ್ವೇ ಇಲ್ಲ.
ಸೊ ನಿಮ್ಗೆ ಆ ಥರ ಅಭ್ಯಾಸ ಮಾಡ್ಕೋಬೇಕು, ಒಂದು ಫ್ರೀ ಆಗಿ ಒಂದು ಎಕ್ಸಾಮ್ ಬರೀಬೇಕು ಸ್ಟೂಡೆಂಟ್ಸ್, VA-CET ಎಕ್ಸಾಮು. ನಾನು ಆಗಲೇ ತುಂಬ ಹೇಳ್ತಾ ಇದ್ದೀನಿ. ಬಟ್ ಇಲ್ಲೇನಂತಂದ್ರೆ ಈ ಎಕ್ಸಾಮ್ ಸ್ವಲ್ಪ ನೀಟ್ ಮತ್ತೆ JEE ಲೆವೆಲ್ ಇರುತ್ತೆ. ಅದು ಒಳ್ಳೇದೇ ತಾನೆ, ಒಳ್ಳೇದೇ. ಸೊ ಆ ಲೆವೆಲ್ ನೀವು ಎಕ್ಸಾಮ್ ಫ್ರೀ ಆಗಿ ಬರುತ್ತೆ, ಫ್ರೀ ಎಕ್ಸಾಮ್ ಇದು, ₹1 ಪೇ ಮಾಡಂಗಿಲ್ಲ. ಸುಮ್ಮನೆ ಎಕ್ಸಾಮ್ ಬರೆದು ನೋಡಿ ಚೆಕ್ ಮಾಡಿ, ನಿಮಗೆ MCQ ಸಾಲ್ವ್ ಮಾಡಕ್ ಆಗ್ತಿದ್ಯಾ, MCQ ಸಾಲ್ವ್ ಮಾಡಕ್ ಆಗ್ತಿಲ್ವಾ ಚೆಕ್ ಮಾಡಿ, ಅದನ್ನ ನೀವು ಚೆಕ್ ಮಾಡಿ. ಓಕೆನಾ, ಮಾಡ್ಬೋದಿದ್ದಿ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಸ್ಕೋರ್ ಬೂಸ್ಟ್ ಸಿಗುತ್ತೆ, ನಿಮ್ದು ಎಲ್ಲಾ ತರದ ನಿಮ್ದು ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ತರ ನಿಮ್ಗೆ ಇಂಪ್ರೂವ್ಮೆಂಟ್ ಹೆಂಗ್ ಮಾಡ್ಬೋದು, ನೀವು ಯಾವ ಟಾಪಿಕ್ ಅಲ್ಲಿ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಇನ್ನಕ್ಕೆ ಚೆನ್ನಾಗಿ ಮಾಡ್ಬೋದು, ಯಾವ ಟಾಪಿಕ್ ಅಲ್ಲಿ PYQs ಬರ್ತಿದೆ ನೀವು ಮಿಸ್ ಮಾಡ್ತಾ ಇದ್ದೀರಾ. ಸೊ ಒಂದು AI ಯೂಸ್ ಮಾಡಿ ನಿಮ್ಗೆಲ್ಲ ರಿಪೋರ್ಟ್ ಕಳ್ಕೊಬಿಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಮ್ ಇರೋದು 18ಗೆ, ಏನು 18th January ಸ್ಟೂಡೆಂಟ್ ನೆಕ್ಸ್ಟ್ ಎಕ್ಸಾಮ್ ಇರೋದು 2 to 5 PM. ನೀವು ಮನೇಲಿದ್ರೆ, ನೀವು ಫ್ರೀ ಇದ್ರೆ ಅಟೆಂಪ್ಟ್ ಮಾಡಿ. ಅಕಸ್ಮಾತ್ ನೀವು ಕಾಲೇಜ್ ಇದ್ರೆ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ, ಎಕ್ಸಾಮ್ ಇದ್ರೆ ಅಟೆಂಪ್ಟ್ ಮಾಡಕ್ ಹೋಗ್ಬೇಡಿ. ನಂಗೆ ಗೊತ್ತು ಇನ್ನು 19th ನಿಮ್ಗೆ ಸ್ಟಾರ್ಟ್ ಆಗ್ತಿದೆ, ಸೊ ನಿಮ್ಗೆ ಟೈಮ್ ಇರಲ್ಲ ಅನ್ಕೋತೀನಿ. ಬಟ್ ಟೈಮ್ ಇದ್ರೆ ಟ್ರೈ ಮಾಡಿ, 1 hour ಕೂತ್ಕೊಳ್ಳಿ ಸಾಕು. ನೀವು ಫೀಲ್ ತಗೊಳ್ಳಿ ಯಾವ ತರ ಕ್ವಶನ್ಸ್ ಬರ್ಬೋದು ನಿಮಗೆ, ಆ MCQ ಪ್ರಾಕ್ಟೀಸ್ ಆಗುತ್ತೆ ನಿಮಗೆ. ಓಕೆ ಸ್ಟೂಡೆಂಟ್ಸ್, ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ನಿಮಗೆ KCET ತರ ಏನೇ ಡಾಕ್ಯುಮೆಂಟ್ಸ್ ಯಾವ ತರ ಮಾಡ್ಬೇಕು ಸರ್, ಫಿಲ್ ಮಾಡಬೇಕು ಸ್ಟೂಡೆಂಟ್ಸ್, ನಾನು ಲಾಸ್ಟ್ ಇಯರ್ ಇಂದ ಮಾಡ್ತೀನಿ ವಿಡಿಯೋಸ್ ಇದನ್ನ. ಸೊ ನನಗೆ ಆಬ್ವಿಯಸ್ಲಿ ಎಲ್ಲ ಪ್ರಾಪರ್ ಆಗಿ ಕೌನ್ಸಿಲಿಂಗ್ವರೆಗೂ ಗೊತ್ತಾಗಿದೆ ನನಗೆ ಏನು ಮಾಡ್ಬೇಕಂತ. ಸೊ ನಿಮಗೆ ಗೊತ್ತಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಕೇಳಿ, ನನಗೆ ನಾನು ಮಾಡ್ತೀನಿ ಹೆಲ್ಪು. ಓಕೆನಾ, ಯಾವತ್ತು ಬೇಡ ಅಂದಿಲ್ಲ ನಾವು, ಗೊತ್ತಿಲ್ಲ. ಓಕೆ ಸ್ಟೂಡೆಂಟ್ಸ್, ಬೈ ಆಲ್ ಆಫ್ ಯು, ಟೇಕ್ ಕೇರ್. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ, ಸೀರಿಯಸ್ ಆಗಿ ಸ್ಟೂಡೆಂಟ್ಸ್, ಸೀರಿಯಸ್ ಆಗಿ. KCET ಹತ್ರ ಬರ್ತಾ ಬಂತು. ಬಾಯ್.